ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 13 ಇದರಲ್ಲಿ ಒಂದು ಆರ್ಡರ್ ಲಿಸ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು, OL ಮತ್ತು LI ಟ್ಯಾಗ್ಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಆರ್ಡರ್ ಲಿಸ್ಟ್ ಮಾಡೋದು ಅನ್ನೋದನ್ನು ಆ ಒಂದು ಕ್ಲಾಸ್ದಲ್ಲಿ ನಾನು ಎಕ್ಸಾಂಪಲ್ ಮುಖಾಂತರ ಆರ್ಡರ್ ಲಿಸ್ಟನ್ನು ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 14. ಇದರಲ್ಲಿ ನಾನು ಅನ್ಆರ್ಡರ್ ಲಿಸ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು. ಓಕೆ, ಸೊ ಅನ್ಆರ್ಡರ್ ಲಿಸ್ಟ್ ಅನ್ನೋದಲ್ಲಿ ಅಂದರೆ UL ಟ್ಯಾಗನ್ನು UL ಟ್ಯಾಗದಲ್ಲಿ ನಾವು ಸ್ಕ್ವೇರ್ ತೊಗೋಬೋದು, UL ಟ್ಯಾಗ್ ಸರ್ಕಲ್ ತೊಗೋಬೋದು ಮತ್ತು ಡಿಸ್ಕ್. ಸೊ ಈ ಟ್ಯಾಗ್ಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ಅನ್ಆರ್ಡರ್ ಲಿಸ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಇಲ್ಲಿ ಪ್ರಾಕ್ಟಿಕಲ್ ಆಗಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಆಗ ನಾನು ನೋಟ್ಪ್ಯಾಡನ್ನು ಓಪನ್ ಮಾಡ್ಕೋತೀನಿ. ಸೊ ಫಸ್ಟ್ ನೋಟ್ಪ್ಯಾಡನ್ನು ಓಪನ್ ಮಾಡಿದ ನಾವಿಲ್ಲಿ ಕೋಡಿಂಗನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ HTML ಆದ ನಂತರ ಇಲ್ಲಿ ಹೆಡ್. ಓಕೆ, ಹೆಡ್ ಟ್ಯಾಗನ್ನು ಹಾಕಿದ ನಂತರ ಇಲ್ಲಿ ಟೈಟಲ್. ಓಕೆ, ಟೈಟಲ್. ಆಮೇಲೆ ಟೈಟಲ್ದಲ್ಲಿ ನಾವೊಂದು ಟೈಟಲ್ನ ಕೊಡ್ತೀನಿ. ಇವಾಗ ಅನ್ಆರ್ಡರ್ ಲಿಸ್ಟ್ ಅಂತೇಳಿ ಕೊಡ್ತೀನಿ. ಓಕೆ, ಅನ್ಆರ್ಡರ್ ಲಿಸ್ಟ್. ಮತ್ತು ಇಲ್ಲಿ ಟೈಟಲ್ ಕ್ಲೋಸ್ ಮಾಡ್ತೀನಿ. ಟೈಟಲ್ ಕ್ಲೋಸ್ ಮಾಡಿದ ನಂತರ ಇಲ್ಲಿ ಹೆಡ್ ಕ್ಲೋಸ್ ಮಾಡ್ಕೋಬೇಕು. ಸೊ ಈಗ ಹೆಡ್ ಕ್ಲೋಸ್ ಆದ ನಂತರ ಬಾಡಿ ಟ್ಯಾಗನ್ನು ಓಪನ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಇಲ್ಲಿ ಬಾಡಿ ಟ್ಯಾಗ್ ಇಲ್ಲಿ ನಾವು UL ಅಂದರೆ ಅನ್ಆರ್ಡರ್ ಲಿಸ್ಟ್ ಟ್ಯಾಗನ್ನು ನಾವಿಲ್ಲಿ ಉಪಯೋಗ ಮಾಡ್ಕೋಬೇಕಾಗ್ತದೆ. ಸೊ ಇವಾಗ ಫಸ್ಟ್ ನಾವೊಂದು ಟೈಟಲನ್ನು ಕೊಡ್ತೀನಿ, ಆಮೇಲೆ UL ಟೈಪನ್ನು ತೊಗೊಳ್ಳೋಣ. ಓಕೆ, ಸೊ ಇಲ್ಲಿ ಫಸ್ಟ್ ಬೋಲ್ಡ್. ಓಕೆ, ಬೋಲ್ಡ್ ಮತ್ತು ಅಂಡರ್ಲೈನ್ ಕೊಟ್ಟು ಇಲ್ಲಿ ನಾವು ಟೈಟಲ್ ಕೊಡೋಣ. ಓಕೆ, ಆ ಒಂದು ಅಂದರೆ ಲಿಸ್ಟದ ಟೈಟಲ್ನ ಯಾವ ಥರ ಲಿಸ್ಟ್ ಮಾಡ್ತಾ ಇದ್ದೀವಲ್ಲ, ಸೊ ಆ ಒಂದು ಲಿಸ್ಟದ ಒಂದು ಟೈಟಲನ್ನು ಇಲ್ಲಿ ಹಾಕಬೇಕಾಗ್ತದೆ. ಈಗ ನಾನು ಕಲರ್ದು ಒಂದು ಲಿಸ್ಟ್ ಮಾಡ್ತಾ ಇದ್ದೀನಿ, ಕಲರ್ ನೇಮ್ಸ್. ಸೊ ಇಲ್ಲಿ ಕಲರ್ಸ್ ನೇಮ್. ಸೊ ಇಲ್ಲಿ ಕಲರ್ಸ್ ನೇಮನ್ನು ಇಲ್ಲಿ ಒಂದು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಟೈಟಲನ್ನು ಹಾಕ್ತೀನಿ. ಸೊ ಅದಕ್ಕೆ ಬೋಲ್ಡ್ ಮತ್ತು ಇಟಾಲಿಕ್. ಸೊ ಅದಕ್ಕೆ ಬೋಲ್ಡ್ ಮತ್ತು ಅಂಡರ್ಲೈನ್ ಕೊಟ್ಟಿದ್ದೀವಿ. ಸೊ ಈಗ ಬೋಲ್ಡ್ ಕ್ಲೋಸ್ ಮತ್ತು ಇಲ್ಲಿ ಅಂಡರ್ಲೈನ್ ಕ್ಲೋಸ್. ಓಕೆ, ಬೋಲ್ಡ್ ಮತ್ತು ಟ್ಯಾಗ್ ಕ್ಲೋಸ್ ಮಾಡ್ಕೊಳ್ಳೋದು. ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ UL ಅಂದರೆ ಅನ್ಆರ್ಡರ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋದು. ಇಲ್ಲಿ ಟೈಪ್ ಕೊಡಬೇಕು. ಸೊ ಇಲ್ಲಿ ಅನ್ಆರ್ಡರ್ ಲಿಸ್ಟ್ ಟೈಪ್ ಯಾವುದು ಕೊಡೋಣಪ್ಪ ಅಂದರೆ ಇಲ್ಲಿ ಸ್ಕ್ವೇರ್ ಕೊಡೋಣ. ಓಕೆ, ಡಬಲ್ ಕೊಟೇಶನ್ದಲ್ಲಿ ಇಲ್ಲಿ ಸ್ಕ್ವೇರ್. ಮತ್ತು ಇಲ್ಲಿ ಪುನಃ ಏನು ಮಾಡಬೇಕಂದ್ರೆ ಇಲ್ಲಿ ಲಿಸ್ಟನ್ನು ಹಾಕಬೇಕು. ಸೊ ಇಲ್ಲಿ ಅನ್ಆರ್ಡರ್ ಲಿಸ್ಟದಲ್ಲಿ ಸ್ಕ್ವೇರ್ದಲ್ಲಿ ನಮಗೆ ಏನು ಬೇಕಪ್ಪ ಅಂದರೆ ಇಲ್ಲಿ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಕಲರ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ರೆಡ್ ಕಲರ್. ಓಕೆ, ಸೊ ರೆಡ್ ಕಲರ ಆದ ನಂತರ ಇಲ್ಲಿ LI ಕ್ಲೋಸ್. ಲಿಸ್ಟದಲ್ಲಿ ಟೈಪ್ ಮಾಡ್ಕೋಬೇಕು, ಲಿಸ್ಟ್ ಕ್ಲೋಸ್ ಮಾಡ್ಕೋಬೇಕು. ಮತ್ತು ಪುನಃ ಇಲ್ಲಿ ಲಿಸ್ಟ್ ಕೊಡೋಣ. ಓಕೆ, ಲಿಸ್ಟದಲ್ಲಿ ಇಲ್ಲಿ ಗ್ರೀನ್. ಆಮೇಲೆ ಇಲ್ಲಿ ಮತ್ತೆ ಪುನಃ ಲಿಸ್ಟ್ ಕ್ಲೋಸ್, LI ಕ್ಲೋಸ್. ಅದರ ನಂತರ ಮತ್ತೆ ನಾವೇನು ಮಾಡೋಣ ಇಲ್ಲಿ ಲಿಸ್ಟ್. ಓಕೆ, ಲಿಸ್ಟ್ ಓಪನ್ ಮಾಡೋದು. ಇದರಲ್ಲಿ ಬ್ಲೂ. ಓಕೆ, ಸೊ ಇಲ್ಲಿ RGB ಕಲರ್ನ ಏನು ಮಾಡಿದ್ದೀನಿ, ಒಂದು ಲಿಸ್ಟ್ ರೆಡಿ ಮಾಡಿದ್ದೀನಿ. ಸೊ ಅದಕ್ಕೆ ಯಾವುದು UL ಟೈಪ್ ಯೂಸ್ ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಸ್ಕ್ವೇರ್. ಅನ್ಆರ್ಡರ್ ಲಿಸ್ಟ್ ಟೈಪ್ ಯಾವುದಿದೆ, ಸ್ಕ್ವೇರ್. ಓಕೆ, ಸೊ ಇವಾಗ ಇಲ್ಲಿ LI ಕ್ಲೋಸ್, ಲಿಸ್ಟ್ ಕ್ಲೋಸ್ ಮಾಡ್ತೀನಿ. ಮತ್ತು ಪುನಃ ಏನು ಮಾಡೋಣಪ್ಪ ಅಂದರೆ ಈಗ ಸರ್ಕಲ್ ತೊಗೊಳ್ಳೋಣ. ಓಕೆ, UL ಟೈಪ್ ಸರ್ಕಲ್. ಅದಕ್ಕಿಂತ ಮುಂಚೆ ನಾವಿಲ್ಲಿ ಇದು ಒಂದು ಯಾವ ಲಿಸ್ಟ್ ಮಾಡ್ತಾ ಇದ್ದೀವಲ್ಲ, ಸೊ ಹತ್ರದೊಂದು ಟೈಟಲ್ ಬರ್ಕೋಬೇಕು. ಸೊ ಅದಕ್ಕೂ ಕೂಡ ನಾನು ಇಲ್ಲಿ ಬೋಲ್ಡ್ ಅಂಡರ್ಲೈನ್ ಟ್ಯಾಗನ್ನು ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇನ್ಪುಟ್ ಡಿವೈಸಸ್ ಅಂತೇಳಿ ಕೊಡೋಣ. ಓಕೆ, ಇನ್ಪುಟ್ ಡಿವೈಸಸ್ ಯಾವುದಾವೆ ಅನ್ನೋದನ್ನು ಈ ಲಿಸ್ಟದಲ್ಲಿ ನಾವು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬೋಲ್ಡ್ ಟ್ಯಾಗನ್ನು ಮತ್ತು ಅಂಡರ್ಲೈನ್ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಅನ್ಆರ್ಡರ್ ಲಿಸ್ಟ್. ಓಕೆ, UL ಟೈಪ್ ಈಕ್ವಲ್ ಟು ಇಲ್ಲಿ ಸರ್ಕಲ್. ಓಕೆ, UL ಟೈಪ್ ಈಕ್ವಲ್ ಟು ಸರ್ಕಲ್ದಲ್ಲಿ ನಾವಿಲ್ಲಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ಮತ್ತು ಇಲ್ಲಿ LI. ಓಕೆ, ಇಲ್ಲಿ LI ಹಾಕಬೇಕು. LIದಲ್ಲಿ ನಾವು ಒಂದು ಇನ್ಪುಟ್ ಡಿವೈಸ್ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಕೀಬೋರ್ಡ್. ಓಕೆ,
ಕೀಬೋರ್ಡ್, ಆಮೇಲೆ ಮತ್ತೆ ಲಿಸ್ಟ್ ಕ್ಲೋಸ್ ಮಾಡ್ಕೋಬೇಕು, ಎಲ್ ಐ ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಮತ್ತೆ ಎಲ್ ಐ ಓಪನ್ ಮಾಡ್ಕೊಳ್ಳೋದು, ಅಂದರೆ ಲಿಸ್ಟ್ ಟ್ಯಾಗನ್ನು ಓಪನ್ ಮಾಡ್ಕೊಳ್ಳೋದು. ಇದರಲ್ಲಿ ಮೌಸ್, ಓಕೆ, ಮತ್ತು ಇಲ್ಲಿ ಎಲ್ ಐ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಸೊ ಅದರ ನಂತರ ಮತ್ತೆ ಪುನಃ ಇಲ್ಲಿ ಎಲ್ ಐ ಟ್ಯಾಗನ್ನು ಓಪನ್ ಮಾಡ್ಕೊಳ್ಳೋದು. ಇದರಲ್ಲಿ ಒಂದು ಸ್ಕ್ಯಾನರ್, ಓಕೆ, ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದೀನಿ. ಮತ್ತೆ ಪುನಃ ಏನು ಮಾಡಬೇಕು, ಇಲ್ಲಿ ಎಲ್ ಐ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂದರೆ ಮತ್ತೆ ಯು ಎಲ್ ಟೈಪ್ ಮತ್ತೊಂದು ಅನ್ಆರ್ಡರ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಅದನ್ನು ಡಿಸ್ಕ್ದಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಮತ್ತೆ ಅದಕ್ಕೂ ಕೂಡ ನಾವು ಏನು ಮಾಡ್ಕೋಬೇಕಾಗ್ತದೆ, ಇಲ್ಲಿ ಟೈಟಲನ್ನು ಕೊಡಬೇಕಾಗ್ತದೆ. ಸೊ ಟೈಟಲ್ ಹೆಡ್ಡಿಂಗನ್ನು ನಾನು ಇಲ್ಲಿ ಔಟ್ಪುಟ್ ಡಿವೈಸ್ ಅಂತ ಕೊಡ್ತೀನಿ. ಸೊ ಅದಕ್ಕೂ ಕೂಡ ಬೋಲ್ಡ್ ಮತ್ತು ಒಂದು ಅಂಡರ್ಲೈನ್ ಟ್ಯಾಗನ್ನು ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಔಟ್ಪುಟ್ ಇಲ್ಲಿ ಡಿವೈಸಸ್ ಅಂತೇಳಿ ಕೊಡೋಣ. ಓಕೆ, ಔಟ್ಪುಟ್ ಡಿವೈಸಸ್. ಮತ್ತು ಇಲ್ಲಿ ಇದಕ್ಕೂ ಏನು ಮಾಡಬೇಕಾಗ್ತದೆ, ಇಲ್ಲಿ ಬೋಲ್ಡ್ ಮತ್ತು ಅಂಡರ್ಲೈನ್ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಬೋಲ್ಡ್, ಇವಾಗ ಅಂಡರ್ಲೈನ್, ಓಕೆ, ಅಂಡರ್ಲೈನ್, ಬೋಲ್ಡ್ ಮತ್ತು ಅಂಡರ್ಲೈನ್ ಟ್ಯಾಗನ್ನು ಕ್ಲೋಸ್ ಮಾಡಿದ್ದೀನಿ. ಸೊ ಇವಾಗ ಅನ್ಆರ್ಡರ್ ಲಿಸ್ಟ್, ಓಕೆ, ಯು ಎಲ್ ಟೈಪನ್ನು ಹಾಕಬೇಕು. ಯು ಎಲ್ ಟೈಪ್, ಓಕೆ, ಯು ಎಲ್ ಟೈಪ್ ಈಕ್ವಲ್ ಟು ಡಬಲ್ ಕೊಟೇಶನ್ದಲ್ಲಿ ಡಿಸ್ಕ್, ಓಕೆ, ಇಲ್ಲಿ ಡಿಸ್ಕ್ ಅಂತೇಳಿ ಕೊಡ್ತೀನಿ. ಕೊಟ್ಟ ನಂತರ ಇಲ್ಲಿ ಕೂಡ ಮತ್ತು ನಾವೇನು ಮಾಡೋಣ, ಇಲ್ಲಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ಎಲ್ ಐದಲ್ಲಿ ನಾವಿಲ್ಲಿ ಏನು ಕೊಡೋಣಪ್ಪ ಅಂದರೆ ಇಲ್ಲಿ ಮಾನಿಟರ್, ಓಕೆ, ಮಾನಿಟರ್, ಮತ್ತು ಇಲ್ಲಿ ಲಿಸ್ಟ್ ಕ್ಲೋಸ್ ಅಂದರೆ ಲಿಸ್ಟ್ ಟ್ಯಾಗ್ ಕ್ಲೋಸ್ ಆಗುತ್ತದೆ. ಮತ್ತು ಇಲ್ಲಿ ಎಲ್ ಐ ಅಂದರೆ ಲಿಸ್ಟ್ ಟ್ಯಾಗನ್ನು ಓಪನ್ ಮಾಡ್ಕೋಬೇಕು. ಸೊ ಇದರಲ್ಲಿ ಪ್ರಿಂಟರ್, ಓಕೆ, ಪ್ರಿಂಟರನ್ನು ನಾವಿಲ್ಲಿ ಒಂದು ಔಟ್ಪುಟ್ ಡಿವೈಸ್ ನೇಮನ್ನು ಟೈಪ್ ಮಾಡಿದ್ದೇವೆ. ಸೊ ಮತ್ತೆ ಇಲ್ಲಿ ಲಿಸ್ಟ್ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಮತ್ತು ಪುನಃ ಇಲ್ಲಿ ಬಂದು ಲಿಸ್ಟ್ ಟ್ಯಾಗನ್ನು ಓಪನ್ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಕೂಡ ನಾವು ಇಲ್ಲಿ ಒಂದು ಔಟ್ಪುಟ್ ಡಿವೈಸ್ ಹೆಸರನ್ನು ನೇಮನ್ನು ಕೊಡೋಣ. ಓಕೆ, ಸ್ಪೀಕರ್, ಓಕೆ, ಇಲ್ಲಿ ಸ್ಪೀಕರ್ ಅಂತೇಳಿ ಕೊಟ್ಟಿದ್ದೀನಿ. ಇಲ್ಲಿ ಕೂಡ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಲಿಸ್ಟನ್ನು ಕ್ಲೋಸ್ ಮಾಡ್ಕೋಬೇಕು. ಎಲ್ ಐ ಕ್ಲೋಸ್ ಲಿಸ್ಟ್ ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ಏನು ಕ್ಲೋಸ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಯು ಎಲ್ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಅನ್ಆರ್ಡರ್ ಲಿಸ್ಟ್ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಪುನಃ ಇಲ್ಲೂ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಮತ್ತೆ ಒಂದು ಅನ್ಆರ್ಡರ್ ಲಿಸ್ಟ್ ಇಲ್ಲಿ ರೆಡಿ ಆಗಿದೆ. ಸೊ ಇಲ್ಲೂ ಕೂಡ ಏನು ಮಾಡ್ಕೋಬೇಕು, ಅನ್ಆರ್ಡರ್ ಲಿಸ್ಟನ್ನು ನಾವಿಲ್ಲಿ ಕ್ಲೋಸ್ ಮಾಡ್ಕೋಬೇಕು, ಯು ಎಲ್. ಓಕೆ, ಸೊ ಇಲ್ಲೂ ಕೂಡ ಒಂದು ಲಿಸ್ಟ್ ಇದೆ ಕಲರ್ಸ್ದು. ಸೊ ಇಲ್ಲೂ ಕೂಡ ನಾವು ಏನು ಮಾಡ್ಕೋಬೇಕು ಇಲ್ಲಿ. ಸೊ ಇಲ್ಲಿ ಲಾಸ್ಟ್ ಕಲರ್ ಆದ ನಂತರ ಇಲ್ಲಿ ಅನ್ಆರ್ಡರ್ ಲಿಸ್ಟನ್ನು ಯು ಎಲ್ ಕ್ಲೋಸ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇವಾಗ ಯು ಎಲ್ ಕ್ಲೋಸ್ ಆದ ನಂತರ ಸೊ ಇವಾಗ ನಾವೆಲ್ಲ ಕ್ಲೋಸ್ ಮಾಡ್ಕೋಬೇಕಾಗ್ತದೆ. ಸೊ ಯಾವ ಟೈಪ್ ಇದೆ ಅಂದರೆ ಯು ಎಲ್ ಟೈಪ್ ಸ್ಕ್ವೇರ್ದಲ್ಲಿ ಇವೆಲ್ಲನೂ ಬರಬೇಕಾಗ್ತದೆ. ಲಿಸ್ಟು ಅನ್ಆರ್ಡರ್ ಲಿಸ್ಟ್ ಸ್ಕ್ವೇರ್ದಲ್ಲಿ ಬರ್ತದೆ. ಸೊ ಇಲ್ಲಿ ಇನ್ಪುಟ್ ಡಿವೈಸು ಅನ್ಆರ್ಡರ್ ಲಿಸ್ಟ್ ಯಾವ ಟೈಪ್ದಲ್ಲಿ ಬರ್ತದೆ ಅಂದರೆ ಸರ್ಕಲ್ದಲ್ಲಿ ಬರ್ತದೆ. ಇಲ್ಲಿ ಕ್ಲೋಸ್, ಸೊ ಇದು ಕ್ಲೋಸ್ ಆಗಿದೆ. ಆಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಒಂದು ಅನ್ಆರ್ಡರ್ ಲಿಸ್ಟ್ ಯಾವುದಿದೆಯಪ್ಪ ಅಂದರೆ ಇಲ್ಲಿ ಅನ್ಆರ್ಡರ್ ಲಿಸ್ಟ್ ಟೈಪು ಡಿಸ್ಕ್ದಲ್ಲಿ ಬರ್ತವೆ. ಓಕೆ, ಸೊ ಎಲ್ಲನೂ ಡಿಸ್ಕ್ದಲ್ಲಿ ಇವೆಲ್ಲನೂ ಡಿಸ್ಪ್ಲೇ ಆಗ್ತವೆ. ಸೊ ಇವಾಗ ಲಾಸ್ಟ್ ನಾವೇನು ಮಾಡಿದ್ದೀವಿ, ಇಲ್ಲಿ ಅನ್ಆರ್ಡರ್ ಲಿಸ್ಟ್ ಕ್ಲೋಸ್ ಮಾಡಿದ್ದೀವಿ. ಇದ್ರ ನಂತರ ನಾವು ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡಿದ ನಂತರ ಲಾಸ್ಟ್ HTML ಟ್ಯಾಗನ್ನು ಕ್ಲೋಸ್ ಮಾಡ್ಕೊಡೋದು. ಓಕೆ, HTML ಟ್ಯಾಗನ್ನು ಕ್ಲೋಸ್ ಮಾಡಿದ ನಂತರ ಇಲ್ಲಿ ನಾವಿಲ್ಲಿ ಸೊ ಇವೆಲ್ಲನೂ ಅನ್ಆರ್ಡರ್ ಲಿಸ್ಟದಲ್ಲಿ ನಾವು ಏನು ಟೈಪ್ ಮಾಡಿದ್ದೀವಲ್ಲ, ಸೊ ಇವೆಲ್ಲನೂ ಅನ್ಆರ್ಡರ್ ಲಿಸ್ಟದಲ್ಲಿ ಬರಬೇಕಾಗ್ತದೆ. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು, ಔಟ್ಪುಟ್ ನೋಡೋಕ್ಕಿಂತ ಮುಂಚೆ ಇದನ್ನು ಸೇವ್ ಮಾಡ್ಕೋಬೇಕು. ಕಂಟ್ರೋಲ್ ಎಸ್ ಮಾಡಿದ ನಂತರ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ನಾನು ಇದಕ್ಕೇನು ನೇಮ್ ಕೊಡ್ತೀನಪ್ಪ ಅಂದ್ರೆ ಅನ್ಆರ್ಡರ್ ಲಿಸ್ಟ್ ಅಂತೇಳಿ ಕೊಡ್ತೀನಿ. ಓಕೆ, ಅನ್ಆರ್ಡರ್ ಲಿಸ್ಟ್ ಅಂತೇಳಿ ಇದರ ನೇಮ್ ಕೊಡ್ತೀನಿ. ಮತ್ತು ಇಲ್ಲಿ .html ಕೊಡ್ತೀನಿ. ಓಕೆ, .html ಅನ್ಆರ್ಡರ್ ಲಿಸ್ಟ್ ಅಂತೇಳಿ ಕೊಟ್ಟ .html ಅಂತೇಳಿ ಕೊಟ್ಟಿದ್ದೀನಿ. ಸೊ ಲೋಕಲ್ ಡಿಸ್ಕ್ ಎಫ್ದಲ್ಲಿ ಇದನ್ನು ಸೇವ್ ಮಾಡ್ಕೋತೀನಿ. ಸೇವ್ ಮಾಡಿದ ನಂತರ ಇನ್ನು ಔಟ್ಪುಟ್ಟನ್ನು ನೋಡೋಣ. ಓಕೆ, ಸೊ ಇವಾಗ ಔಟ್ಪುಟ್ಟ ನಾವು ಏನೇನು ಟೈಪ್ ಮಾಡಿದ್ದೀವಲ್ಲ ಎಲ್ಲನೂ ಅನ್ಆರ್ಡರ್ ಲಿಸ್ಟದಲ್ಲಿ ಸ್ಕ್ವೇರು, ಸರ್ಕಲ್ ಮತ್ತು ಡಿಸ್ಕ್ದೊಳಗಡೆ ಬಂದಿದ್ದಾವೆ ಇಲ್ಲೇ ನೋಡೋಣ. ಓಕೆ, ಸೊ ಇಲ್ಲಿ ಬಂದು ನಾವು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡಿದ ನಂತರ ಇವಾಗ ಕಂಟ್ರೋಲ್ O ಮಾಡ್ಕೋಬೇಕು. ಓಪನ್ ಆದ ನಂತರ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ ಓಪನ್ ಇದೆ. ಸೊ ಇವಾಗ ನಾವು ಅನ್ಆರ್ಡರ್ ಲಿಸ್ಟ್ ಅಂತೇಳಿ ಹೆಸರು ಕೊಟ್ಟಿದ್ದೇವೆ, ಫೈಲ್ ನೇಮು. ಸೊ ಇಲ್ಲಿ ಅನ್ಆರ್ಡರ್ ಲಿಸ್ಟ್ ಲಾಸ್ಟ್ ಬಂದಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಓಪನ್ ಅನ್ನೋದು. ಇವಾಗ ನಾವು ನೋಡ್ಕೋಬೋದು ನಾವು ಏನೇನು ಅನ್ಆರ್ಡರ್ ಲಿಸ್ಟ್ ಮಾಡಿದ್ದೀವಲ್ಲ ಅವೆಲ್ಲನೂ ಬಂದಿದ್ದಾವೆ. ಓಕೆ, ಕಲರ್ಸ್ ನೇಮ್, ಓಕೆ, ರೆಡ್, ಗ್ರೀನ್, ಬ್ಲೂ ಇವು ಎದುರೋಗಿ ಬಂದಿದ್ದಪ್ಪ ಅಂದರೆ ಸ್ಕ್ವೇರ್ದಲ್ಲಿ. ಆಮೇಲೆ ಇನ್ಪುಟ್ ಡಿವೈಸಸ್ ಇವೆಲ್ಲನೂ ಎದುರೋಗಿ ಬಂದಿದ್ದಾವಪ್ಪ ಅಂದರೆ ಇಲ್ಲಿ ಸರ್ಕಲ್ದಲ್ಲಿ ಬಂದಿದ್ದಾವೆ. ಓಕೆ, ಇಲ್ಲಿ ಸರ್ಕಲ್ ಇದೆ. ಸೊ ಇಲ್ಲಿ ಔಟ್ಪುಟ್ ಡಿವೈಸು ಇದು ಡಿಸ್ಕ್ದಲ್ಲಿ ಬಂದಿದೆ. ಓಕೆ, ಸೊ ಈ ಪ್ರಕಾರ ನಾವು
ಅನ್ಆರ್ಡರ್ ಲಿಸ್ಟ್. ಆರ್ಡರ್ ಲಿಸ್ಟಲ್ಲಿ ನಂಬರ್ಸ್ ಬಂದಿರ್ತವೆ, 1 2 3 ನಂಬರ್ಸ್ ಬಂದಿರ್ತವೆ. ಸೊ ಇಲ್ಲಿ ಅನ್ಆರ್ಡರ್ ಲಿಸ್ಟದಲ್ಲಿ ನಾವು UL ಟೈಪ್ ಅನ್ಆರ್ಡರ್ ಲಿಸ್ಟ್ ಟೈಪ್ ಯಾವ್ದು ತೊಗೊಂಡಿದ್ದೀವಲ್ಲೋ ಇಲ್ಲಿ ನಾವು ಸ್ಕ್ವೇರ್ ತೊಗೊಂಡಿದ್ದೀವಿ, ಇಲ್ಲಿ ಸರ್ಕಲ್ ತೊಗೊಂಡಿದ್ದೀವಿ ಮತ್ತು ಇಲ್ಲಿ ಡಿಸ್ಕ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಆ ಒಂದು ಅನ್ಆರ್ಡರ್ ಲಿಸ್ಟ್ ಇಲ್ಲಿ ರೆಡಿಯಾಗಿ ಬಂದಿದೆ. ಓಕೆ, ಸೊ ಈ ಪ್ರಕಾರ HTMLದಲ್ಲಿ ನಾವು ಒಂದು ಅನ್ಆರ್ಡರ್ ಲಿಸ್ಟ್ ಟೈಪ್ದಲ್ಲಿ ನಾವು ಸ್ಕ್ವೇರ್, ಸರ್ಕಲ್ ಮತ್ತು ಡಿಸ್ಕ್ ಈ ಒಂದು ಟ್ಯಾಗನ್ನು ಉಪಯೋಗ ಮಾಡಿಕೊಂಡು ಈ ಪ್ರಕಾರವಾದಂಥ ಒಂದು ಲಿಸ್ಟನ್ನು ಅನ್ಆರ್ಡರ್ ಲಿಸ್ಟನ್ನು ರೆಡಿ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ರೀತಿಯಾಗಿ ಅನ್ಆರ್ಡರ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋದು ಅದರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.